ನಮಸ್ಕಾರ, ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸೂಪರ್ ಆಗಿರುವಂಥ ಹಾಗೆ ಡಿಲೀಷಿಯಸ್ ಆಗಿರುವಂಥ ಡೆಸರ್ಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಇದನ್ನು ನೀವು 10 to 15 ಮಿನಿಟ್ಸಲ್ಲಿ ಈಸಿಯಾಗಿ ಮನೇಲಿ ಮಾಡ್ಕೊಳ್ಬೋದು. ಹಾಗೆಯೇ ಮನೆಯಲ್ಲಿ ಅವೈಲೇಬಲ್ ಇರುವಂಥ ಇಂಗ್ರೀಡಿಯೆಂಟನ್ನು ಯೂಸ್ ಮಾಡಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಇದು ಈ ಸೆಕೆಗೆ ಚಿಲ್ಡ್ ಆಗಿರುವಂಥ ಡೆಸರ್ಟ್ ತಿಂತಾ ಇದ್ದರೆ ಎಷ್ಟು ಖುಷಿಯಾಗುತ್ತೆ, ಇನ್ನೂ ತಿನ್ನೋಣ ಅಂತ ಅನಿಸುತ್ತೆ. ಅಷ್ಟು ಸೂಪರ್ ಆಗಿರುತ್ತೆ. ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನಾವು ಇದನ್ನು. ಇದಕ್ಕೆ ನೋಡಿ, ಇದನ್ನು ನೀವು ಒಮ್ಮೆ ಇದನ್ನು ತಟ್ಟೆಗೆ ಹಾಕ್ಕೊಂಡು ತಿಂತಾ ಇದ್ದರೆ ನಿಮ್ಮ ತಟ್ಟೆ ಖಾಲಿ ಆಗಿದ್ದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಎಲ್ಲರೂ ಇದನ್ನು ಇಷ್ಟಪಡ್ತಾರೆ. ನೋಡಿ, ಜ್ಯೂಸಿಯಾಗಿ ಸಾಫ್ಟಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ. ಸಾಫ್ಟಾಗಿ ನೋಡ್ತಾ ಇದ್ರೇ ಒಮ್ಮೆ ಮಾಡ್ಕೊಳ್ಳೋಣ ಅನ್ನುತ್ತೆ. ಸೊ ಇದನ್ನು ನಾನು ಹೇಗೆ ಮಾಡ್ಕೊಳ್ಳೋದು ಅಂತ ರೆಸಿಪಿನ ತೋರಿಸ್ತೀನಿ. ಸಿಂಪಲ್ಲಾಗಿ ಮನೆಯಲ್ಲಿ ನಾವು ಇದನ್ನು ಮಾಡ್ಕೊಳ್ಳೋಣ. ಇದಕ್ಕೆ ನೋಡಿ, ಇಲ್ಲಿ ನಾನೊಂದು 5 ಗ್ಲಾಸ್ ಆಗುವಷ್ಟು ಹಾಲು ಹಾಕಿದ್ದೀನಿ. 5 ಗ್ಲಾಸ್ ಆಗುವಷ್ಟು. ನೀವು ಯಾವುದು ಫುಲ್ ಕ್ರೀಮ್ ಮಿಲ್ಕ್ ಬೇಕಾದರೂ ತೊಗೊಳ್ಳಿ. ಇಲ್ಲ, ನಾನಿಲ್ಲಿ ನಾರ್ಮಲ್ ಮಿಲ್ಕ್ ತೊಗೊಂಡಿದ್ದೀನಿ. ಇದಕ್ಕೊಂದು 3 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಕುದಿಬೇಕು. ಸಕ್ಕರೆ ಎಲ್ಲ ಕರಗಬೇಕು. ಹೈ ಫ್ಲೇಮಲ್ಲಿಟ್ಟು ಒಂದು ಚೆನ್ನಾಗಿ 2 ಮಿನಿಟ್ಸ್ ಚೆನ್ನಾಗಿ ಬಿಸಿ ಮಾಡಿ ನೀವು. ಅದಂದರೆ ಕುದಿಯೋಕ್ಕೆ ಶುರು ಆಗಿ ಮಧ್ಯೆ ಮಗ್ಸ್ತಾ ಇರಬೇಕು, ತಳ ಹಿಡಿದೇ ಇದ್ದ ಹಾಗೆ. ಅದು ಚೆನ್ನಾಗಿ ಬಿಸಿ ಆಗ್ತಾ ಇರಲಿ. ಈಚೆಯಿಂದ ನಾವು 1 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಏನು ಲಮ್ಸ್ ಎಲ್ಲ ಏನಿರಬಾರ್ದು. ನಾನಿಲ್ಲಿ ವೆನಿಲಾ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ, ಅದು ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೀಟಾಗಿ ನೋಡಿ, ಕುದೀತಾ ಇದೆ. ಇದಿನ್ನೂ ನಮಗೆ ಹಾಲಿದೆಯಲ್ಲ, ಒಂದು ಅರ್ಧ ಅಂಶ ಆಗಬೇಕು, ಆ ಥರ ಕುದೀತಾ ಇರಬೇಕು. ಹಾಗೆ ಮಧ್ಯದಲ್ಲಿ ಒಂದು 2 ಸತಿ ಮಗ್ಸ್ಕೊಳ್ತಾ ಇರಿ. ಹಾಗೆ ಕುದಿಲಿಕ್ಕೆ ಬಿಡಿ. ಮೀಡಿಯಮ್ದು ಫ್ಲೇಮನ್ನು ಸ್ವಲ್ಪ ಲೋ ಮಾಡಿ, ಆಯಿತಾ, ಮೀಡಿಯಮಲ್ಲಿ ಇಡಿ. ಇಲ್ಲಿಗೆ ಒಂದು ನಾನು 7-8 ಬ್ರೆಡ್ ಪೀಸನ್ನ ಸೈಡಲ್ಲಿರೋ ಬ್ರೌನ್ ಪಾರ್ಟೆಲ್ಲ ತಕ್ಕೊಂಡು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣ ಚಿಕ್ಕದಾಗಿ. ನೀವು ಇದನ್ನು ಬೇಕಾದರೆ ರೌಂಡ್ ಶೇಪಲ್ಲಾದರೂ ಮಾಡ್ಕೊಳ್ಬೋದು, ಅಥವಾ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ನೀವು ಕಟ್ ಮಾಡಿ ಇಟ್ಕೊಳ್ಬೇಕು. ಈಗ ಒಂದು ಪ್ಯಾನಿಗೆ ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಅದು ನೀರು ಕಾದ ತಕ್ಷಣ ಅದಕ್ಕೆ ಈ ಸ್ಲೈಸಸ್ನೆಲ್ಲ ಜೋಡಿಸ್ಕೊಂಡು ನೀಟಾಗಿ 2 ಕಡೆ ರೋಸ್ಟ್ ಮಾಡ್ಕೊಳ್ಬೇಕು. ಈ ತುಪ್ಪದಲ್ಲಿ ಕಾಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಬೇಡ, ತುಪ್ಪದಲ್ಲೇ ಟ್ರೈ ಮಾಡಿ, ಆಯಿತಾ, ಸೂಪರ್ ಆಗಿರುತ್ತೆ. ಸೊ ಈ ಥರ ಗೋಲ್ಡನ್ ಬ್ರೌನ್ ಆಗೋ ತನಕ, ಕಪ್ಪಾಗಬಾರ್ದು, ಗೋಲ್ಡನ್ ಬ್ರೌನ್ ಆಗೋ ತನಕ ತಿರುಗಿಸಿ ನೀವೇನು ಮಾಡಬೇಕು, 2 ಸೈಡು ನೀಟಾಗಿ ಎಲ್ಲ ಕಾಸ್ಕೊಳ್ಬೇಕು. ಚೆನ್ನಾಗಿ ನೋಡಿ, ಈ ಥರ ಈ ಥರ ಆದರೆ ಸಾಕು. ಹೀಗೆ ಎಲ್ಲ ಪೀಸಸ್ಗಳನ್ನು ನೀವು ತುಪ್ಪದಲ್ಲಿ ಕಾಸಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಬಿಡಿ. ಈಗ ನೋಡಿ, ಹಾಲು ಕುದ್ದು ಸುಮಾರು ಇದಾಗಿದೆ, ಕಡಿಮೆ ಆಗಿದೆ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಕಂಡೆನ್ಸ್ಡ್ ಮಿಲ್ಕ್ ಸೇರಿಸ್ತಾ ಇದ್ದೀನಿ. ಇದು ಸೇರಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ನಾನು ಮನೆಯಲ್ಲೇ ಮಾಡಿದ ಕಂಡೆನ್ಸ್ಡ್ ಮಿಲ್ಕು. ನಿಮಗೇನಾದರೂ ಇದರ ರೆಸಿಪಿ ಬೇಕಂತ ಇದ್ದರೆ ನನ್ನ ಚಾನಲಲ್ಲಿ ಆಲ್ರೆಡಿ ಅದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ. ಒಮ್ಮೆ ಹೋಗಿ ನೋಡಿ, ಚೆಕ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. 1 ಕಪ್ ಆಗುವಷ್ಟು ನಾನು ಇಲ್ಲಿ ಡ್ರೈ ಫ್ರೂಟ್ಸನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಕಾಜು, ಬಾದಾಮ್, ಪಿಸ್ತಾ, ಅದು 3 ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೀನಿ. ಮತ್ತು 1 ಡ್ರಾಪ್ ಆಗೋಷ್ಟು ಫುಡ್ ಕಲರ್ ಚೆನ್ನಾಗಿರಲಿ ಅಂತ. ಕೇಸರಿ ಇದ್ದರೆ ಅದನ್ನು ಸಹ ನೀವು ಬಿಸಿ ಹಾಲಲ್ಲಿ ನೆನೆಸಿಟ್ಟು ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕು. ನಮ್ಮದೊಂದು ಅರ್ಧ ಅಂಶ ಆಗಬೇಕು ಹಾಲು, ನಾವು ಎಷ್ಟು ತೊಗೊಂಡಿದ್ವಲ್ಲ ಅಟ್ಲೀಸ್ಟ್ ಅರ್ಧ ಅಂಶ ಆಗಬೇಕು. ಈ ಥರ ಕುದೀತಾ ಇರಬೇಕು ನೋಡಿ. ಆವಾಗ ಸೈಡಲ್ಲಿ ಹಿಡಿದಿದ್ದಕ್ಕೆ ಎಲ್ಲ ತೆಗೆದು ನೀವು ಮತ್ತೆ ಅದಕ್ಕೆ ಮಿಕ್ಸ್ ಮಾಡಬೇಕು. ರಬಡಿ ಥರ ಆಗುತ್ತೆ ಇದು ಚೆನ್ನಾಗಿ. ಈ ಥರ ಆಗುವಾಗ ನಾವೇನು ಮಾಡಬೇಕು, ಗ್ಯಾಸ್ ಸ್ಟವ್ ಆಫ್ ಮಾಡಿ ಅದನ್ನು ಕೂಲ್ ಆಗೋಕ್ಕೆ ಬಿಡಬೇಕು. ಸಾಕು, ಇದು ಕರೆಕ್ಟ್ ಇದೆ ನೋಡಿ, ಕನ್ಸಿಸ್ಟೆನ್ಸಿ ದಪ್ಪ ಆಗಿದೆ. ಇದನ್ನು ನಾವು ಕೂಲ್ ಆಗೋಕ್ಕೆ ಬಿಡಬೇಕು. ನೋಡಿ, ಇದು ಸರಿ ಇದೆ. ಇದು ನೋಡಿ, ಈಗ ಕೂಲ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಕೂಲ್ ಆದಮೇಲೆ ನೀವು ಒಂದು ಇದರಲ್ಲಿ ಯಾವುದ್ರಲ್ಲಿ ನೀವು ಇದನ್ನು ಸೆಟ್ ಮಾಡ್ತೀರಲ್ವ, ಆ ಡೆಸರ್ಟನ್ನು ಆ ಪ್ಲೇಟ್ ಇದರಲ್ಲಿ ಹಾಕಿ ಅದರ ಮೇಲೆ ನೀವು ಈ ರಬಡಿನೆಲ್ಲ ಹಾಕಬೇಕು. ನೀಟಾಗಿ ಅದೆಲ್ಲ ಸ್ಪ್ರೆಡ್ ಮಾಡಬೇಕು. ಅದೇ ಥರ ಉಳಿದಿರೋಂಥ ಬ್ರೆಡ್ ಪೀಸನ್ನು ಇದ್ರ ಮೇಲೆ ಒಂದರ ಮೇಲೆ ಒಂದಿಟ್ಟು ಸೆಟ್ ಮಾಡಿಕೊಂಡು ಮಾಡಿರೋಂಥ ರಬಡಿ ಇದೆಯಲ್ಲ, ಮಿಲ್ಕಿದ್ದು, ಅದನ್ನೆಲ್ಲದನ್ನು ಸೇರಿಸ್ಕೊಂಡ್ಬಿಡಿ. ಎಕ್ಸ್ಟ್ರಾ ಇದನ್ನೆಲ್ಲ ಅದಕ್ಕೆ ಸೇರಿಸಿ ಇದನ್ನು ಫ್ರೀಝರ್ನಲ್ಲಿ ಒಂದು ಮಿನಿಮಮ್ ಅರ್ಧ ಗಂಟೆ, 1 ಗಂಟೆನಾದರೂ ಇಡಬೇಕು. ಚೆನ್ನಾಗಿ ಸೆಟ್ ಆಗುತ್ತೆ. ಆವಾಗ ಚಿಲ್ಲಾಗಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, 1 ಅವರ್ ಇಟ್ಟಿದೆ, ಎಷ್ಟು ಚೆನ್ನಾಗಾಗಿದೆ ನೋಡ್ತಿರ್ಬೋದು. ಸೂಪರಾಗಿದೆ, ಕ್ರೀಮಿಯಾಗಿ ತಿಂತಾ ಇರೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಡೆಸರ್ಟು. ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಕೊಡೋಕ್ಕೆ ಮರಿಬೇಡಿ. ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸಿಗೆ ಎಲ್ಲ ಶೇರ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.